ನಮಸ್ಕಾರ ವೀಕ್ಷಕರೇ, ಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಒಂದು ಡೈಲಿ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಯಾಗಿದೆ. ಮನೆ ಕೆಲಸ ಒಂದಷ್ಟು ಉಂಟು, ಅದನ್ನೆಲ್ಲ ನಾನು ತೋರಿಸ್ಲಿಕ್ಕೆ ಹೋಗೋದಿಲ್ಲ ಡೈಲಿ ವ್ಲಾಗ್ ಅಂತ ಆದರೂ ಸಹ. ಯಾಕೆ ಅಂತ ಹೇಳಿದರೆ ನನ್ನ ಲಾಸ್ಟ್ ಬ್ಲಾಗಲ್ಲೆಲ್ಲ ನಾನು ತೋರಿಸಿದ್ದೇನೆ ನಾನು ಎಷ್ಟು ಕೆಲಸ ಮಾಡ್ತೇನೆ, ಎಂತ ಮಾಡ್ತೇನೆ ಅಂತೆಲ್ಲ. ಎಲ್ಲರೂ ಕೆಲಸ ಮಾಡುವವರೇ, ನಾನೊಬ್ಬಳೇ ತೋರಿಸ್ಕೊಳ್ಳಿಕ್ಕೆ ಏನಿಲ್ಲ ಅದರಲ್ಲಿ. ಬಟ್ ಒಂದೊಮ್ಮೆ ನಾವು ಹೇಳ್ಕೊಳ್ಬೇಕಾಗ್ತದೆ. ಕೆಲವರಿಗೆ ನಾವು ಮಾಡದಿದ್ರು ಕಣ್ಣಿಗೆ ಕಾಣೋದು ಸ್ವಲ್ಪ ಕಡಿಮೆ. ಅವರಿಗೆ ಕನ್ನಡಕ ಇದ್ದರೂ ಇಲ್ಲದಿದ್ದರೂ ಕಣ್ಣಿಗೆಲ್ಲ ಕಾಣೋದಿಲ್ಲ. ಯಾಕಂತ ಹೇಳಿದರೆ ಅವರ ಸ್ಮೃತಿ ಪಟಲದಲ್ಲಿ ಅಚ್ಚಾಗಿ ಹೋಗಿರ್ತದೆ ಈ ಮನುಷ್ಯ ಹೀಗೆ ಅಂತ ಹೇಳಿ. ಹಾಗಾಗಿ ಅವರನ್ನು ಬದಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇರಲಿ. ಸೊ ಒಂದಷ್ಟು ಕೆಲಸಗಳು ಬಾಕಿ ಉಂಟು. ಬಾಕಿ ಅಂತ ಹೇಳಿದರೆ ಮಾಡದೆ ಹೋದದ್ದು ಅಂತ ಆಗ್ತದೆ. ಈ ದಿವಸದ ದಿನ ಆಗಬೇಕಷ್ಟೆ. ಅದನ್ನೆಲ್ಲ ಮಾಡ್ತಾ ಹೋಗ್ತೇನೆ. ನಡುವೆ ವಿಶೇಷಗಳದ್ದೆಲ್ಲ ಸಿಗ್ತದಲ್ಲ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಇವತ್ತಿನ ವ್ಲಾಗ್ ನೋಡ್ತಾ ಹೋಗುವ. ನನಗೆ ಐರನ್ ಮಾಡಲಿಕ್ಕೆ ತುಂಬ ಇದ್ದರೆ ಸಾಂಗ್ ಹಾಕ್ಕೊಂಡು ಐರನ್ ಮಾಡೋದು ಅಂತ ಹೇಳಿದ್ರೆ ಇಷ್ಟ ಆಯಿತಾ. ಈಗ ಸಾಂಗೆಲ್ಲ ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಜಸ್ಟ್ ಹೇಳ್ತಾ ಇದ್ದೇನೆ, ಸಾಂಗ್ ಹಾಕಿದರೆ ನನಗೆ ಕಾಪಿ ರೈಟ್ ಬರ್ತದೆ. ಅದಕ್ಕೆ ಒಂಥರ ಫೀಲ್ ಇರಬೇಕಾಯ್ತಾ ಮನುಷ್ಯನಿಗೆ. ಯಾವತ್ತು ಫೀಲ್ ಇದ್ದರೆ ಅದರ ಮೇಲೆ ನಾವು ಮಾಡುವ ಎಲ್ಲ ಕೆಲಸಗಳು ರಪ್ಪ ಆಗ್ತದೆ ಅಂತ ನನಗೆ ಒಂದು ಫೀಲ್. ಯಾಕೆಂತ ಗೊತ್ತಿಲ್ಲ. ಯಾವತ್ತೂ ಅಷ್ಟೇ, ನಾವು ಮಾಡುವ ಕೆಲಸ ನಮಗೆ ಇಷ್ಟ ಆಗಬೇಕು, ಮನಸ್ಸಿಗೆ ಮುಟ್ಟಿರಬೇಕು. ಇಲ್ವಾ, ಆ ಕೆಲಸ ಮಾಡಲಿಕ್ಕೆ ಒಂದು ವೈಬ್ ಬರಬೇಕು ನಮ್ಮ ಜೊತೆ. ವೈಬ್ ಮ್ಯಾಚ್ ಆಗೋದು ಅಂತೆಲ್ಲ ಹೇಳ್ತೇವಲ್ಲ, ಆ ಥರ. ಇಲ್ಲಾಂದರೆ ಆ ಕೆಲಸ ಮಾಡಲಿಕ್ಕೆ ಉತ್ತೇಜನ ಕೊಡುವಂಥ ಯಾವುದಾದ್ರು ಒಂದು ಮ್ಯೂಸಿಕ್, ಮಾತು ಅಥವಾ ಮೋಟಿವೇಟ್ ಮಾಡುವ ಮನಸ್ಸು ನಮ್ಮ ಪಕ್ಕದಲ್ಲಿರಬೇಕು ಅಂತ ನನಗನ್ನಿಸೋದು. ನನಗೆ ಯಾವತ್ತೂ ಮೋಟಿವೇಟ್ ಆಗೋದು ಪದ್ಯಗಳಾಯ್ತಾ, ಮೆಲೋಡಿಕ್ ಸಾಂಗ್ಸ್, ಮೆಲುದನಿಯಲ್ಲಿರುವ ಸಾಂಗ್ಸ್, ಆ ಥರ. ನಿಮಗೂ ಹಾಗೆಯಾ ಗೊತ್ತಿಲ್ಲ. ಅಣ್ಣ ತಂಗಿ ಏನೇನೋ ಆಟಾಡ್ತಾಯಿದ್ರು. ಇವಳದ್ದು ಸುದ್ದಿ ಇಲ್ಲ, ಎಂತ ಮಾಡ್ತಿದ್ದಾಳೆ ನೋಡಿದರೆ. ಜೋಕಾಲಿ ಕೂತ್ಕೊಂಡು ಅವಳಷ್ಟಕ್ಕೆ ಏನೋ ಪದ್ಯ ಹೇಳ್ಕೊಂಡು ಆಟಾಡ್ತಿದ್ದಾಳೆ. ಹೋಗಣ ಮಗ, ಖಂಡಿತ ಅವಳಿಗೆ ಖಂಡಿತ. ಎಂತ ಮಾಡೋದು ಮಗಳು? ಎಂತ ಮಾಡೋದು ಪುಟ್ಟಕ್ಕ? ಎಂತ ಮಾಡೋದು ಹೇಳು. ಪದ್ಯ ಹೇಳಿದ್ದ ನೀನು? ಎಂತ ಪದ್ಯ? ಕರಡಿ ಬೆಟ್ಟಕ್ಕೆ ಹೋಯ್ತು, ಕರಡಿ ಬೆಟ್ಟಕ್ಕೆ ಹೋಯ್ತು, ಹಸಿವೆ ನೀಗಲು ನೋಡಿತೇನದು ಮರದಲ್ಲಿ ದೊಡ್ಡ ನರಿ ಮತ್ತೆ ಕರಡಿ ಪದ್ಯ ಎರಡು ಮಿಕ್ಸ್ ಆಗ್ತದೆ ನಮಗೆ. ಹತ್ತಿತು ಮರವನ್ನು, ಕಿತ್ತಿತು ಹಲಸನು, ಬಗೆಯಿತು ಹಲಸನು, ಹೊಟ್ಟೆ ತುಂಬ ತಿಂದಿತು, ಅಪ್ಪ ಅವನೇ. ಹಾಗೆ ಅವಳಷ್ಟಕ್ಕೆ ಕೂತ್ಕೊಂಡು ಚಿಲ್ ಮಾಡ್ತಿದ್ದಾಳೆ. ನನಗೂ ಅದರಲ್ಲಿ ಕೂತ್ಕೊಂಡಿರೋದು ಒಂದು ಇಷ್ಟ. ಈಗ ಅವಳಿಗೂ ಅದು ಇಷ್ಟ. ಪಾಪದ್ದು ಸುಮ್ಮನೆ ಕೂಚಿದ್ದಲ್ಲ, ಕೂಚಲಿ. ಚಾರ್ಕೋಲ್ ಅಂತ ಬರ್ತದೆ, ಮುಖಕ್ಕೆಲ್ಲ ಹಾಕ್ಲಿಕ್ಕಾಗ್ತದೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ತೆಗಿಲಿಕ್ಕಾಗ್ತದೆ. ಸೊ ಅದನ್ನು ಅಪ್ಲೈ ಮಾಡಿದ್ದೇನೆ, ಬ್ಲ್ಯಾಕ್ ಹೆಡ್ಸ್ ತೆಗೆಯುವ ಅಂಥೇಳಿ. ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ ಇದನ್ನು. ನಾನೊಂದು 5-6 ಸಲ ಯೂಸ್ ಮಾಡಿದೆ. ನನಗೆ ಮೂಗಲ್ಲಿ ತುಂಬ ಬ್ಲ್ಯಾಕ್ ಹೆಡ್ಸ್ ಬರ್ತದೆ. ಸೊ ಅದನ್ನು ಆದಷ್ಟು ರಿಮೂವ್ ಮಾಡಿ ಹೋಗ್ತದೆ, ಇದರಲ್ಲಿ ರಿಮೂವ್ ಆಗ್ತದೆ ಇದರಲ್ಲಿ. ಸೊ ಇದನ್ನು ಹಾಕಿದ್ದೇನೆ. ನಾನು ಈ ಥರ ಹಾಕಿದ್ದನ್ನು ಮಗಳು ಫಸ್ಟ್ ಟೈಮ್ ನೋಡೋದು. ಭಯ ಪಡೋದಿದ್ರೆ ಸಾಕು, ಮಗನಿಗೆ ಗೊತ್ತಾಗಿದೆ. ಮಗಳು ನೋಡಿ ಹೆದ್ರದಿದ್ರೆ ಸಾಕು. ನಾನು ಹೆದರಿಸೋದಲ್ಲ, ಮೇಕಪ್ ಮಾಡುವ ಕೈ ಅಳಿವಲ್ಲ, ಬ್ಲ್ಯಾಕ್ ಹೆಡ್ಸ್ ಒಂದು ತೆಗೆಯೋದಷ್ಟೇ. ನೋಡಿ ಎಂತ ಮಾಡ್ತಾಳೆ ಗೊತ್ತಿಲ್ಲ. ಈಗ ಅವನಿಗೆ ಗೊತ್ತಾಗಿದೆ. ಇವಳು
ಬಾ ಇಲ್ಲಿ ಬಾ. ಅವನಿಗೆ ಗೊತ್ತಾಗಿದೆ, ಅವಳನ್ನು ನೋಡಿ. ಬಾ ಇಲ್ಲಿ, ಬಾ ಇಲ್ಲಿ. ಹೆದರಿಡ ಬಾಯಿಲಿ, ಅದಮ್ಮ ಬಬ್ಬು ಕಿಟ್ಟಿದ್ದು ಮಗಳು. ಬಬ್ಬು ಎಲ್ಲಿ ಎಲ್ಲಿ ತೋರ್ಸು ತೇಶು. ಬಾಯಿ ಅಮ್ಮ ಕೊಂದಾತ ಮತ್ತೆ. ಬಾ ಎದುರಿದ ಅಮ್ಮ ಎಂತ ಮಾಡ್ತೀವಿ. ಗೊಂಡಾಟ ಎಲ್ಲಿದ್ದು ಮಗಳ ಅಮ್ಮನ ಮೂಗಿಲಿ. ಇವ್ ನೋಡಿ, ಇವನು ಇಲ್ಲಿ ಕಿತಾಪತಿ ಮಾಡುದು ಮೆಲ್ಲ ನನ್ನ ಕೈಯಲ್ಲಿರೋದಂತ ತಗೊಳ್ಳಿ. ಎಲ್ಲಿತ್ತು ಮಗಳು? ಅದ ಆಗ ಆಗ ಅಲ್ಲಿಗೆಲ್ಲ ಕಿಟ್ಲಿಲ್ಲ. ಊಟೆ ಬೇಡ ಬೇಡ, ಅದಕ್ಕೆಲ್ಲ ಕಿಟ್ಟೆ ಮಾತೆಗೆ. ಬಾಯ್ ಇಲ್ಲಿ ಬಾಮು ನೋಡಿ, ಚಂದ ಇದ್ದ ಈದ. ಅಮ್ಮ ಇಲ್ಲಿ ನೋಡ. ಇವತ್ತು ಜುಟ್ಟು ಒಂಥರ ಡಿಫ್ರೆಂಟ್ ಆಗಿ ಕಟ್ತಿದ್ದಾನೆ. ಡಿಫ್ರೆಂಟ್ ಅಲ್ಲ, ನಾನು ಮೊದಲು ಕಟ್ತಿದ್ದದ್ದು ಹೀಗೆ, ಇಲ್ಲಿಂದ ಹೀಗೆ ಬಚ್ಚಿಲ್ಲ ಕ್ಲಿಪ್ ಹಾಕಿ. ಈಗ ಬೈತಲ್ಲೇ ತೆಗೆದು ಬಚ್ಚೋ ಕಾರಣ ಇವತ್ತು ನನಗೆ ಫೇಸ್ ಒಂಥರ ಉದ್ದ ಕಾಣ್ತಾ ಉಂಟು. ಯಾವತ್ತು ಬೈತಲ್ಲೇ ತೆಗೆದು ಕಟ್ಟೋದಲ್ಲ, ಈ ಸಲ ಉದ್ದ ಕಟ್ಟಿದ್ದಾನೆ. ಹಾಗೆ ನನ್ನ ಮುಖ ಸಹ ಉದ್ದ ಕಾಣ್ತದೆ, ನನಗೆ ಒಂಥರ ಕಾಣ್ತಾ ಉಂಟು. ಚೆಂದ ಆಯಿತು. ಸೊ ಇದೀಗ ಒಣಗಿದೆ, ಇದನ್ನು ತೆಗಿವ ಅಂತ ಹೊರಟಿದ್ದಾನೆ. ಒಣಗಿದಾಗ ಗೊತ್ತಾಗ್ತದೆ. ಹಾಂ, ಅಪ್ಪ ಈ ಥರ ಚಂದ ಪೀಲ್ ಆಗ್ತದೆ. ಅದು ಪೀಲ್ ಮಾಡ್ಲಿಕ್ಕೆ ಆಗ್ತದೆ, ಗಿಡಕ್ಕಿಸ್ಲಿಕ್ಕೆ ಆಗ್ತದೆ. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿಂದು ವೈಟ್ ವೈಟ್ ನೋಡ. ಎಸ್, ಇಡಿವಾಗ ಒಂಚೂರು ಚಿರಿ ಚಿರಿ ಅಂತ ಹೇಳ್ತದೆ ಅಷ್ಟೇ, ನೀಟಾಗಿ ಬರ್ತದೆ ಅದು ಒಣಗಿದ್ರೆ. ಎಸ್ ನೋಡಿ, ತೋರಿಸ್ತೇನೆ, ಅದರಲ್ಲಿ ಕಾಣ್ತದೆ ನಿಮಗೆ ಬ್ಲ್ಯಾಕ್ ಹೆಡ್ಸ್. ನೋಡಿ ಇಲ್ಲಿ ರೋಮ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಉಂಟು ಅದರಲ್ಲಿ. ಚಂದ ನೀಟಾಗಿ ಹೋಗ್ತದೆ ನೋಡಿ. ಸಣ್ಣ ಸಣ್ಣ ಕೂದಲುಗಳು ಕಾಣ್ತಾ ಇರ್ಬೋದು ನಿಮಗೆ. ಖಂಡಿತ ವೈಟ್ ಇದೆಲ್ಲ ಚಂದ ರಿಮೂವ್ ಆಗ್ತದೆ ಈ ಚಾರ್ಕೋಲಲ್ಲಿ. ನೋಡಿ ಅಷ್ಟಿತ್ತು. ಓಹ್, ಈ ಸೈಡ್ ತುಂಬ ಉಂಟು. ಸುಮಾರು ದಿವಸ ಆಗಿತ್ತು ನಾನು ತೆಗೆಯೋದೆ. ನನ್ನ ಕಣ್ಣಿಗೆ ಫೋಕಸ್ ಆಗ್ತಾ ಉಂಟು. ಫೋಕಸ್ ಕ್ಲೀನಾಗಿ ಹೋಗ್ತದೆ ಆಯಿತಾ. ಆಲ್ಮೋಸ್ಟ್ ಎಲ್ಲ ಹೋಗ್ತದೆ. ಮತ್ತು ದೊಡ್ಡ ದೊಡ್ಡ ಬ್ಲ್ಯಾಕ್ ಹೆಡ್ಸ್ ಇರೋದೆಲ್ಲ ಹೋಗೋದಿಲ್ಲ, ಕಪ್ಪಿದೆಲ್ಲ. ಮನೆಯಲ್ಲಿ ರಪ್ಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಚೆಂದ ಹೋಗ್ತದೆ ಅಷ್ಟೇ. ಅದು ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೇನೆ ನೋಡಿ. ಇದೆ ಆ ಪ್ರಾಡಕ್ಟ್, ಚಾರ್ಕೋಲ್ ಅಂತ ಹೇಳಿ. ನಾನು ಸುಮಾರು ಸಮಯ ಆಯಿತು ಇದನ್ನೇ ಯೂಸ್ ಮಾಡೋದು. ನಿಮಗೆ ಬೇಕಿದ್ದರೆ ನಾನು ಲಿಂಕ್ ಹಾಕಿರ್ತೇನೆ, ಪ್ರಾಡಕ್ಟ್ ಹಾಕಿರ್ತೇನೆ. ಆನ್ಲೈನಲ್ಲಿ ಸುಲಭದಲ್ಲಿ ಸಿಗ್ತದೆ. ಮೆಡಿಕಲ್ಗಳಲ್ಲಿ, ಫ್ಯಾನ್ಸಿಯಲ್ಲಿ ಎಲ್ಲ ಕಡೆ ಸಿಗ್ತದೆ, ಬೈ ಮಾಡಬಹುದು. ತುಂಬ ಈಸಿ ಆಗ್ತದೆ. ಇಲ್ಲೇ ಇದ್ದಾಳೆ ನೋಡಿ, ನಾನು ತೆಗೆಯುವಾಗ ಕಾಯ್ತಾ ಇದ್ಲು. ಪುಟ್ಟಕ್ಕಂಗೆ ಈಗ ಕ್ಯಾಂಡಿ ಬೇಕಾ? ಹಾಂ, ಬಾ ಹೋಪ ಕೊಡ್ತೆ. ನಾನು ಆಫೀಸಿಗೆ ಹೊರಡುವ ಹೊತ್ತಾಯಿತು. ಮಗಳು ಹೊರಗೆ ಬರ್ತಾಳೆ. ಒಂದು 2 days ಆಯಿತು ಅವಳನ್ನು ನಾನು ಬಿಟ್ಟು ಹೋಗೋದೀಗ. ಇವನಿದ್ದಾನೆ, ಇವನು ಆಫೀಸಿಗೆ ಬರೋದಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಉದಾಸೀನ ಆಗ್ತದೆ ಆಫೀಸಲ್ಲಿ, ಎಂತ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ತಂಗಿನ ಸಹ ಕೂರಿಸು ಅಂತ ಅವಳಲ್ಲಿ ಕೇಳಿದ್ರೆ ಅವಳು ಹಾಗೆ ಹೇಳೋದು. ತಂಗಿನ ಸಹ ಕೂರಿಸಿ ಹೋಗು ಅಂತ ಹೇಳ್ತಾನೆ. ಸೊ ಈಗ ನಾನು ಹೊರಡ್ಲಿಕ್ಕಾಯಿತು. ಈ ಥರದ್ದೊಂದು ಮೌಲ್ಡ್ ಉಂಟಾಯ್ತಾ ನಮ್ಮಲ್ಲಿ. ಇದರಲ್ಲಿ ಕ್ಯಾಂಡಿ ಅಂತ ಹೇಳಿದರೆ ನಾನೀಗ ಬಾದಾಮ್ ಕ್ಯಾಂಡಿ ಮಾಡಿದ್ದು. ಮಾಲ್ಟ್ ಹುಡಿ ಇರ್ತದಲ್ಲ ಅದರದ್ದು ಹಾಕಿ, ಹಾಲಿಗೆ ಹಾಕಿ, ಸಕ್ಕರೆ ಎಲ್ಲ ಹಾಕಿ ಕರಗಿಸಿದ್ದು ಮಾಲ್ಟ್ ಹುಡಿ. ಇದು ಹೋಮ್ ಮೇಡ್ ಆಯಿತಾ, ನನ್ನ ಅಪ್ಪ ಮಾಡಿದ್ದು. ಪೇಟೆಯಿಂದ ತಂದ ಮಾಲ್ಟ್ ಹುಡಿ ಅಲ್ಲ, ಇದು ಹೋಮ್ ಮೇಡ್ ಬಾದಾಮ್ ಕ್ಯಾಂಡಿ ಅಂತ ಹೇಳ್ಬೋದು. ಗಟ್ಟಿಯಾಗಿದೆ, ಇಲ್ಲ ತೆಗಿತೇನೆ, ನೀರು ಹಾಕಿದ್ದು ಸಾಕಾಗಲಿಲ್ಲ ಅದಕ್ಕೆ. ಸೊ ತೆಗಿಲಿಕ್ಕೆ ಬಂತೀಗ ಬರೆಡ್ಡಿ ನೋಡಿ. ಹೋಮ್ ಮೇಡ್ ಬಾದಾಮ್ ಕ್ಯಾಂಡಿ ತಂಗೆಗ ಕಾಲು ಹಾಕಲಿಲ್ಲ ಮಗಳು. ಇದು ಅಣ್ಣಂಗೆ
ಬಾರಿ ಚಂದ ಇದಲ್ಲ ಅತ್ತೆ. ಅಮ್ಮ ಇದು ಹೆಂಗೋಗೆ ನಿಂಗೋಗೆ ಇಂದಲ್ಲ ನಾಳಂಗೇನು ಇದೆಲ್ಲ ಹೆಂಗೋಗೆ ಹೆಂಗೋಗೆ ಇದು ಎಲ್ಲ ನಿಂಗೋಗೆ ಇದರಲ್ಲೆಲ್ಲ 3ರಲ್ಲಿ ನೀರಿಪ್ಪದು ಅವ್ನು ಹಾಕಿಟ್ಟ ನೀರು ಇದ್ರೊಳಗೆಲ್ಲ ಇದೆಲ್ಲ ನೀರು. ಇದು 3 ಕ್ಯಾಂಡಿ ಬೇಕತ್ತೆ ಒಂದು ಅಲ್ಲ ನಾವು ಬೇಡ. ಅಮ್ಮ ನಂಗೆ ನಾಳೆ ತಿಂತ್ಯ ತಿನ್ನು. ಈ ಶೇಪಿಗೆ ತಿನ್ಲಿಕ್ಕಾಗಲ್ಲ. ಆಗಲ್ವಾ? ಇದರಲ್ಲಿ ಬೇರೆ ಬೇರೆ ಶೇಪ್ ಉಂಟು ನೋಡಿ, ಇಲ್ಲಿ ಬೇರೆ ಬೇರೆ ಶೇಪ್, ತ್ರಿಕೋನ, ಕ್ಯಾಂಡಿ, ಮ್ಯಾಂಗೋ, ಇನ್ನೆಂತೆಂಥದ್ದು ಉಂಟು ಶೇಪ್ ಇದರಲ್ಲಿ. ಒಪ್ಪಿದ್ದಾ? ಅಮ್ಮ ಇದು ನಾಳೆ ನಾನು ತಿಂತೆ. ಆತಾತು, ನಾಳೆ ನಿಂಗೆ ತಿನ್ನಿ. ಏನ ಬೇಡ ಮಗ, ತಿನ್ನು ನೀನು. ಅಮ್ಮ ನಾಳೆ ಹಂಗೆಲ್ಲ ತಿಂತೀಯ? ಆತಪ್ಪ ತಿನ್ನಿ. ಕಟ್ಟಿದ್ದಿದ್ದು ಇನ್ನು ಫ್ರಿಜ್ ನೋಡುತ್ತೆ. ತಾಟೋಯ್ದಾ? ಯಾರು? ಅದಿಟ್ಟು ಬಗ್ಗೆ ಬಗ್ಗೆ ಬಗ್ಗಿ ತಿನ್ನು ಪುಟ್ಟಕ್ಕ, ಬೇಗ ತಿನ್ನತ್ರ ಅದು ನೀರಾವು. ತಿನ್ನು ತಂಗೆ. ಚುಪ್ಪಿದ್ದು ಅಮ್ಮ ಈಗ ಮೊಬೈಲ್ ಒಂದು ಐಸ್ ಕ್ರೀಮ್ ಇಂದು ಬಂತು. ಯಾವ ಐಸ್ ಕ್ರೀಮ್ ಅಲ್ಲ? ತಿನ್ನು ತಿನ್ನು. ಸಣ್ಣ ಮಕ್ಕಳಿಗೆ ಹಾಲಿನ ಐಸ್ ಕ್ರೀಮ್ ಅಲ್ಲಿ ಇರ್ತಲ್ಲ, ಹಾಲಿನ ಐಸ್ ಕ್ರೀಮ್ ಇಂದು ಬಂತು. ಅಪ್ಪ ನಾನು ಹೊರಡುವಾಗ ನೋಡಿದ್ರೊಮ್ಮೆ ನಾನು ಬರ್ತೇನೆ ಅಂತೇಳಿ ಅಳ್ತಾಳೆ. ಆಮೇಲೆ ನನ್ನ ನೆನಪಿರೋದಿಲ್ಲ ಎಂತೆಲ್ಲ. ಹಾಗೆ ಅವಳ ಕಣ್ಣು ತಪ್ಪಿಸಿ ಒಮ್ಮೆ ಎದುರಿಂದ ಹೋಗಬೇಕಾಗ್ತದೆ ಅಷ್ಟೇ. ಹೋಗುವಾಗ ಮತ್ತು ಅತ್ತೆ ಜೊತೆ ಅಣ್ಣನ ಜೊತೆಲ್ಲ ಆಟಾಡಿಕೊಂಡಿರ್ತಾಳೆ. ಆಫೀಸ್ ಕೆಲಸ ಎಲ್ಲ ಮುಗಿಸಿ ನಾನು ಪುತ್ತೂರಿನ ದರ್ಬೆಯಲ್ಲಿರುವ ರಿಲಯನ್ಸ್ಗೆ ಬಂದೆ ಆಯಿತಾ. ಒಬ್ಬಳೇ ಬಂದದ್ದು, ಎಷ್ಟೋ ಸಮಯದ ನಂತರ ಒಬ್ಬಳೇ ಬಂದದ್ದು. ಕೆಲವೊಂದಷ್ಟು ಐಟಮ್ ಎಲ್ಲ ಆಗಬೇಕಿತ್ತು. ನಾನು ಈ ಥರದ್ದು ಫ್ರೋಝನ್ ಜೋಳ ಆಲ್ಮೋಸ್ಟ್ ತಂದಿಡ್ತೇನೆ. ಹೆಚ್ಚಾಗಿ ಉಪಯೋಗ ಆಗ್ತದೆ ಫ್ರೋಝನ್ ಜೋಳ, ನಮ್ಮಲ್ಲಿ ತುಂಬ ಹೆಲ್ಪ್ ಕೂಡ ಆಗ್ತದೆ. ಆಮೇಲೆ ಒಂದಷ್ಟು ತರಕಾರಿಗಳೆಲ್ಲ ಆಗಬೇಕಿತ್ತು. ಇವತ್ತು ಒಂದು ಪಾಲಕ್ ಪಾವ್ ಭಾಜಿ ಮಾಡುವ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲ ತಗೊಳ್ತಾ ಇದ್ದೇನೆ ನನಗೆ ಬೇಕಾದ ತರಕಾರಿ, ಅದು ಇದು ಎಲ್ಲ. ಆಮೇಲೆ ಕ್ಯಾಪ್ಸಿಕಮ್ ನನಗೆ ಒಂದೇ ಸಾಕಿತ್ತು, ತುಂಬ ದೊಡ್ಡದು ಬೇಡ ಇತ್ತು. ಹಾಗಾಗಿ ಇಲ್ಲಿ ಹುಡುಕಿ ಅದಾಗ್ಬೋದಾ ಇದಾಗ್ಬೋದಾ ಅಂತೆಲ್ಲ ತಗೊಳ್ತಾ ಇದ್ದೇನೆ. ಚಾಕ್ಲೇಟ್ಸನ್ನು ನೋಡುವಾಗ ಆಸೆ ಆಗ್ತಾಯಿತ್ತು ನನಗೆ ಮಕ್ಕಳ ಹಾಗೆ, ಆದರೆ ತಗೊಳ್ಳಿಲ್ಲ. ಮನೆಯಲ್ಲಿ ಇತ್ತು ಹಾಗಾಗಿ ತಗೊಳ್ಳಿಲ್ಲ. ಬಟ್ ಮಾರಿ ಬಿಸ್ಕೆಟ್ ಒಂದು ನಮ್ಮ ಮನೆಯ ಮಾಮೂಲಿ ಜನ, ಅದು ಮಾರಿ ಬಿಸ್ಕೆಟ್ ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ಒಂದು ತಗೊಂಡೆ. ಆಮೇಲೆ ಎಲ್ಲ ಐಟಮ್ಗಳನ್ನು ತಗೊಂಡು ನಾನು ಬಿಲ್ಲಿಂಗ್ ಸೆಕ್ಷನಿಗೆ ಬಂದೆ. ನನಗೆ ಅಂತೂ ಹಸಿವಾಗಿ ಹೋಗಿತ್ತು. ಸಾಮಾನೆಲ್ಲ ತಗೊಂಡು ಹೊರಗೆ ಬಂದೆ. ಮಕ್ಕಳಿಲ್ಲದೆ ಫಸ್ಟ್ ಟೈಮ್ ಬಂದದ್ದಾಯ್ತಾ. ಇದೇ ಒಂದು ದೊಡ್ಡ ಟ್ರಿಪ್ ಹೋದ ಫೀಲ್ ಆಗ್ತಾ ಉಂಟು ನನಗೆ, ಮಕ್ಕಳಿಲ್ಲದೆ ಬಂದದ್ದು. ಇಲ್ಲದ್ರೆ ಅವರನ್ನು ನೋಡ್ಕೊಳ್ಳೋದು, ಆಚೆ ಓಡಬೇಡಿ ಈಚೆ ಓಡಬೇಡಿ ಅಂತ ಹೇಳಿದ್ರು ಎಲ್ಲ ನಡೀತಾ ಇರ್ತದೆ. ಇವತ್ತು ಅದು ಯಾವುದು ಟೆನ್ಷನ್ ಇಲ್ಲದೆ ಒಬ್ಬಳೇ ಶಾಪಿಂಗ್ ಮಾಡಿ ಭಾರಿ ಖುಷಿ ಆಯಿತು. ಅಂದರೆ ಅವ್ರು ಬಂದರೆ ಉಪದ್ರ ಅಂತಲ್ಲ, ಎಷ್ಟೋ ಸಲ ನಾವು ಒಬ್ಬರೇನ ಕೆಲವೊಂದು ಕೆಲಸವನ್ನು ರಪ್ಪ ಮಾಡಿ ಮುಗಿಸ್ಬೇಕು ಅಂತ ಇರ್ತದಲ್ಲ, ಆ ಒಂದು ಖುಷಿ ಸಿಕ್ಕಿತ್ತು. ಮನೆಗೆ ಬಂದು ಫೋನನ್ನು ಚಾರ್ಜಿಗೆ ಹಾಕ್ಲಿಕ್ಕೆ ನೋಡ್ತಾನೆ, ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ನನಗೆ. ಇದು ನೋಡಿ ಎಂತ ಮಾಡಿಟ್ಟಿದ್ದಾರೆ. ಇದು ಮಗಳದ್ದೇ ಕೆಲಸ, ಮಗನದ್ದಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಚಾರ್ಕೋಲ್ ಉಂಟಲ್ಲ, ಆಗ ತೋರಿಸಿದ್ದೆ ನನಗೆ, ಅದೆಲ್ಲಿ ಉಂಟಂತ ನೋಡಿದರೆ ಅದು ಅದರ ಒಳಗೆ ಉಂಟು. ಎಂತ ಮಾಡುದ, ಇವರು ಬಂದು ನೋಡುವ ಮೊದಲು ಏನಾದರೂ ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ನನಗೆ ಸ್ಯಾಮ ಮೈಗಳ ಸಿಗ್ತದೆ. ಈಗ ನಿನ್ನದೇ ಕೆಲಸ ಸಿಕ್ಕಿದಲ್ಲೆಲ್ಲ ಇಡೋದು ಅಂತ ಆಮೇಲೆ ನನಗೆ ಹೇಳ್ತಾರೆ ಅಷ್ಟೆ. ಅದಲ್ಲೇ ಇತ್ತು. ಆದರೆ ಪ್ರಾಬ್ಲಮ್ ಎಂತಂತ ಹೇಳಿದರೆ, ನಾನು ಹೋಗುವಾಗ ಮೇ ಬಿ ಇಲ್ಲಿಟ್ಟರೆ ಅವಳಿಗೆ ಸಿಗ್ತದೆ. ಆಮೇಲೆ ಇದು ಮಗನ ಕೆಲಸ, ಬಹುಶಃ ಮೇಲೆ ಇಟ್ಟದ್ದು. ಇದೇ ತಪ್ಪು, ಕೈಗೆ ಸಿಕ್ಕುವಾಗ ಇಟ್ಟದ್ದು ಯಾರು? ಅಮ್ಮನದ್ದೇ ತಪ್ಪು. ಇನ್ನು ಇದನ್ನು ಒರೆಸುವ ಕೆಲಸ ಮಾಡಬೇಕೀಗ ಮೊದಲು.
ಅಮ್ಮಂದ್ರೆ ಕಣ್ಣು ತಪ್ಪಿ ಎಂತೆಲ್ಲ ಆಗ್ತದೆ ನೋಡಿ. ಎಷ್ಟು ಮಾಡಿ ಹಾಕಿದ್ದಾರೆ. ಈಗ ಉಜ್ಜುವಾಗ ಹೋದರೆ ಸಾಕು ಬಚ್ಚ ಹೋಗ್ತದೆ. ದೇವರೇ, ಆ ಚಡಿಯಲ್ಲೆಲ್ಲ ಕೂತದನ್ನು ಇನ್ನೆಂತ ಮಾಡೋದು ಅಂತ ಗೊತ್ತಿಲ್ಲ. ಹೋಗ್ತದೆ ಬಚ್ಚ. ಮೆಲ್ಲ ಕ್ಲೀನ್ ಮಾಡ್ಕೊಳ್ತಾನೆ. ನಾನು ಉಜ್ತಾ ಇರ್ಬೇಕಿದ್ರೆ ಇವಳು ಎದ್ದು ನೋಡಿ. ಯಾರು ಉದ್ದಿದ್ದಿಲ್ಲೆಲ್ಲ ಗೋಡೆಲಿ? ನೀನಾ? ಅಮ್ಮ ಬರದ್ದಾ? ಪುಟ್ಟಕ್ಕ ಬರದ್ದಾ? ನಿದ್ದೆಯಿಂದ ಸಡನ್ ಇದ್ದು ನಾನು ಉಜ್ಜುದನ್ನು ನೋಡ್ಕೊಂಡು ಅವಳು ನಿದ್ದೆ ಮಾಡಿದ್ಲಿಲ್ಲಿ. ಬರದ್ದಾ? 6 ಮಗಳು ಬರದ್ದಾ? ಚಂದ ಕಂಡ ತೋಳಿ ಬರದೆಯಾ? ಕೈ ತೋರ್ಸು ನಿನ್ನದು. ಒಕ್ಕ ಮಾಡಿಟ್ಟಿದ್ಯಾ? ಒಕ್ಕ ಮಾಡಿಟ್ಟಿದ್ಯಾ ನೀನು? ನೋಡಿ ಅಲ್ಲಿ ಹೂವನ್ನೆಲ್ಲ ಎಸಳನ್ನೆಲ್ಲ ಬೇರೆ ಮಾಡಿ ಹಾಕಿದ್ದು. ಒಕ್ಕಾಡು. ಚಾರ್ಕೋಲ್ ಗೋಡೆಗೆಲ್ಲ ಅಂಟಿಸಿದ ನೋಡಿದ್ರಲ್ಲ, ಅದರ ಅಸಲಿ ಕತೆ ಈಗ ಬರ್ತಾ ಉಂಟು ಹೊರಗೆ ನೋಡಿ. ನಿದ್ದೆಂದ ಎದ್ದಾಗ ಎಂತ ಹೇಳು? ಚಾರ್ಕಲ್ ಗೊತ್ತುಂಟ? ಚಾರ್ಕಲ್ ನಾನು ಮೋದಕ್ಕೆ ಚೂರು ಇಲ್ಲಿ ಕಟ್ಟಿಸಿದ್ದು ಅದನ್ನ ಅಲ್ಲಿ ಗೋಡೆಗೆ ಮೆತ್ತಿ ನಾ ಸೈಕಲ್ ಹಚ್ಚಲಿಕ್ಕೆ ಹೋದ. ಎದ್ದು ಕೂರು ಅಂದರೆ ಹಂಗೆಲ್ಲ ತೋರಿಸು. ಈಗ ಹೇಳು ನಿನ್ನ ಕತೆಯ. ಚಾರ್ಕೋಲ್ ಇತ್ತಲ್ಲ, ಅದನ್ನು ಮೂಗಿಗೆ ಎಂತಕ್ಕೆ ಅಮ್ಮ ಅಂಟಿಸಿದ್ದು ಅಂತ ಅಂಟಿಸಿದ್ದ? ಮತ್ತೆ ಅದನ್ನು ಗೋಡೆಗೆ ಅಂಟಿಸಿ ನಾನು ಆಟ ಆಡ್ಲಿಕ್ಕೆ ಹೋದೆ. ಅಂಗಿಗೆಲ್ಲ ಸ್ವಲ್ಪ ಮೆತ್ತಿಕೊಂಡಿದ್ದಾನೆ. ಇಡೀ ಮೆತ್ತಿದ್ದೆ. ಪಾಪ ತಂಗೆ ಮಾಡಿದ್ದು ನೀನು ಮಾಡಿರೆ ನೀನು ಒಪ್ಪಣ್ಣ ಹೇಳಿತ್ತಿದ್ದ ಗೊತ್ತಿದ್ದ? ನಾನು ಪಾಪಚಿ ಇವಳನ್ನು ಇವಳು ಗೋಡೆಗೆ ಮೆತ್ತಿದ್ದು ಅಂತ ಅಂದ್ಕೊಂಡು ಇವಳಿಗೆ ಸುಮ್ಮನೆ ದೂರ ಹಾಕಿದ್ದಲ್ಲ. ಯಾಕಂತ ಹೇಳಿದ್ರೆ ಇವಳಿಗೆ ಒಂದು ಸ್ವಲ್ಪ ಗೋಡೆಯಲ್ಲೆಲ್ಲ ಬರೆಯುವ ಅಭ್ಯಾಸ ಉಂಟು. ಮಾಡಿದ್ಯಾರು? ಅಣ್ಣ. ಅಣ್ಣ ಮಾಡಿದ್ದ ಮಗಳು. ಎಂತ ಮಾಡಿದ್ದ ಅಣ್ಣ? ತಂಗಮ್ಮನ ಅಣ್ಣ ಮಾಡಿದ್ದದಲ್ಲ. ದೊಡ್ಡ ಹೇಳ್ತಾವ ಸುಬ್ಬ. ಅದ ತಂಗೆ ಅಣ್ಣಂಗೆ ತಾಗಿತ್ತಡ ಮಗಳು. ಎಂತ ಮಾಡುವ? ಎಣ್ಣೆ ಹಾಕುವನಾ? ಬೇಡದಾ? ಉಜ್ಜಿದೆ ಏನು ಪೂರ್ತಿ ಹೋಯ್ತು ಅಂತಲ್ಲ, ಒಂದು ಕಲೆ ಆ ಥರನೇ ಉಳ್ಕೊಂಡಿದೆ. ಬೇಜಾರಾಗ್ತಾ ಉಂಟು, ಗೋಡೆ ಕಲೆ ಆಯ್ತಲ್ಲ ಅಂತ. ಈ ಮಕ್ಕಳ ಕೈಗೆ ಸಿಕ್ಕಿದ್ರೆ ಏನಾದರೂ ಉಂಟಲ್ಲ. ಹಾಕುವ ಎಣ್ಣೆ. ಹೊಟ್ಟೆ ಎಲ್ಲ ಗಟ್ಟಿ ಆದ ನಂತರ ವಾಕಿಂಗ್ ಅಂತ ಹೊರಟಿದ್ದೇವೆ. ಕರಗಬೇಕಲ್ಲ, ಇವರಿಗೆ ಹೊತ್ತು ಕೂಡ ಹೋಗಬೇಕಲ್ಲ ಮಕ್ಕಳಿಗೆ. ಹಾಗೆ ಒಂದು ರೌಂಡು ತೋಟದಲ್ಲೆಲ್ಲ ಅಡ್ಡಾಡಿ ಬರುವ ಅಂತ ಹೊರಟಿದ್ದೇವೆ. ಮನೆಯಲ್ಲೇ ಕೂತ್ರೆ ಈ ಹೊತ್ತಿಗೆ ಅವನಿಗೆ ಟಿ ವಿ ನೆನಪಾಗ್ತದೆ. ಕೇಳಿ ಅವನೇ ಹೇಳ್ತಾನೆ ಸತ್ಯ. ಹಗಲೆಲ್ಲ ನೋಡೋದಿಲ್ಲ, ಆಟ ಆಗ್ತದೆ, ರಾತ್ರಿ ನೋಡ್ತಾನೆ ಅಷ್ಟೆ. ಈ ಹೊತ್ತಿಗೆ ಆಗುವಾಗ ನೆನಪಾಗ್ತದೆ. ಸಂಜೆ ಆಗುವಾಗ ಯಾವಾಗಲೂ ಉದಾಸೀನ ಆಗ್ಲಿಕ್ಕೆ ಶುರು ಆಗೋದಲ್ಲ, ಹಾಗೆ. ಆಮೇಲೆ ನಾನು ಹಾಗೆಲ್ಲ ಕತೆ. ಇನ್ನು ವಾಕಿಂಗ್ ಎಲ್ಲ ಮುಗಿಸಿಕೊಂಡು ಆಮೇಲೆ ನಾವು ಮನೆಗೆ ಹೋಗೋದು. ಅಲ್ಲ ಮಗಳು? ಪುಟ್ಟಕ್ಕೆ ಎಂತ ಮಾಡಿದೆ ಇಂದು ಮನೇಲಿ? ಸೇಳೆ ಆಗೋದು ಅವಳಿಗೆ. ಅಷ್ಟು ತಿಂದಿದ್ದಾನೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಅವಳು ಸಹ ಇಷ್ಟು ತಿಂದಿದ್ದಾಳೆ. ತಂಗಿ ಇಷ್ಟು ತಿಂದದ್ದು 2.
ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ. ನಮಸ್ತೆ.